ಯುವಕರು ಏನ್ ಮಾಡ್ತಾರೆ ಸ್ವಾಮಿ ಇವತ್ತು 1500 ಕೊಡ್ತೀರಿ 3000 ಕೊಡ್ತೀರಿ, ಅದು ಶಾಸಕ ಪರಿವಾರದವರಿಗೆ. ಅವ್ರು ಕೇಳ್ತಾ ಇದಾರೆ ಸ್ವಾಮಿ ಸರ್ಕಾರಕ್ಕೆ ನಾವೇನು ಹೋಗಿ ಕೇಳಕತ್ತಿಲ್ಲ, ನಮ್ಗೆ ಉದ್ಯೋಗ ಕೊಡಿ ಅಂತೇಳಿ ಸರ್ಕಾರಕ್ಕೆ ಉದ್ಯೋಗ ಕೊಟ್ಟರೆ ಸಾಕು, ಅದರಿಂದ ನಮ್ಮ ಜೀವನ ಪರಿಹಾರ ಬದುಕ್ತೀವಿ ಅಂತಾರೆ ಯುವಕರು. ಅವ್ರಿಗೆ ಉದ್ಯೋಗ ಕೊಡ್ಬೇಕಲ್ಲ. ಬಹಳಷ್ಟು ಮಂದಿ MA ಮಾಡಿದ್ದಾರೆ, ಒಳ್ಳೆ ಡಿಗ್ರಿಗಳನ್ನು ಮುಗಿಸಿದ್ದಾರೆ, ಇಂಥ ಮಾಡಿದ ಎಲ್ಲ ಅಂತ ಕೋರ್ಸ್ಗಳು ಮಾಡಿದಂತ ಯುವಕರಿಗೆ ಉದ್ಯೋಗ ಕೊಡದೆ ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗ್ತದೆ ಹೇಳ್ರಿ ಅಧ್ಯಕ್ಷರೇ. ಇವತ್ತು ಅವರು ಕೂಡ ಗುಣ ಹೋಗ್ತಾ ಇದಾರ, ಬೇರೆ ಬೇರೆ ಪ್ರೈವೇಟ್ ಕಂಪನಿಯಲ್ಲಿ ನೌಕರಿ ಮಾಡಾಕ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇವತ್ತ ಉಪಜೀವನ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಇತಿಹಾಸದ ಅಧ್ಯಕ್ಷರೇ, ಸ್ವತಂತ್ರ ಸಿಕ್ಕಿರೋ ದೇಶಕ್ಕೆ ನಾವು ಆಗಸ್ಟ್ 15 ಆದ್ರೆ ಕಲ್ಯಾಣ ಕರ್ನಾಟಕ ಸಿಕ್ಕಿರೋದು ಸೆಪ್ಟೆಂಬರ್ 17ರಲ್ಲಿ. 13 ತಿಂಗಳ ಲೇಟಾಗಿ ನಮ್ಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನ್ ಸವಲತ್ತುಗಳಾಗವಲ್ಲಿ ಎಲ್ಲಾ ಸವಲತ್ತುಗಳಲ್ಲಿ ವಂಚಿತರಾಗ್ತಾ ಇದೀವಿ ನಾವು. ಇವತ್ತು ಏನ್ ದಾಖಲೆ ಹುದ್ದೆಗಳಲ್ಲಿ ಕುಂತಕ್ಕಂಥ 371J ಬಂದಿದೆ. 371J ಏನಾಗಿದೆ ಪರಿಸ್ಥಿತಿ ಗೊತ್ತರೆ, ಅಲ್ಲಿ ಸಿಗಬೇಕಾದ ನಿಜವಾದ ಫಲಾನುಭವಿಗೆ ಯಾರಿಗೆ ಸಿಗಬೇಕು ಅದಕ್ಕೆ ಸಿಗ್ತಾ ಇಲ್ಲ. ಯಾರು ಪರ್ಸೆಂಟೇಜ್ ಮೇಲೆ ಅದರ ಕಡೆ ಮೈಸೂರು, ಬೆಂಗಳೂರು, ತುಮಕೂರು, ಮಂಡ್ಯದವರು ಬರ್ತಾರ, 1 ವರ್ಷ ಇಲ್ಲಿ ಡ್ಯೂಟಿ ಮಾಡ್ತಾರ, ಪರ್ಸೆಂಟೇಜ್ ಮೇಲೆ ಬಂದು 1 ವರ್ಷ ಆದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ರವ್ರ ರಾಜ್ಯಗಳಿಗೆ ಅವ್ರವ್ರ ಜಿಲ್ಲೆಗಳಿಗೆ ಹೋಗ್ಬಿಡ್ತಾರ. ಇಲ್ಲಿ ಪರಿಸ್ಥಿತಿ ಏನಾಗಿದೆ, ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳಿಗೆ ಪಾಠ ಹೇಳಕ್ ಶಿಕ್ಷಕರಿಲ್ಲ. ಅತಿಥಿ ಶಿಕ್ಷಕರ ನೇಮಕ ಮಾಡಿರಿ. ಸರ್ಕಾರ ಇವತ್ತು ಅವ್ರಿಗೆ 12,000 ರೂಪಾಯಿ 15,000 ರೂಪಾಯಿ ಸಂಬಳ ಕೊಡ್ತಾ ಇದೆ. ಎದಕ್ಕೆ ಸಾಲ್ತಿದೆ ಸ್ವಾಮಿ ಅಧ್ಯಕ್ಷರ ಸಂಬಳಕ್ಕೆ? ಅವ್ರು ಇವತ್ತ ಒಂದು ದಿವಸಕ್ಕೆ ಒಬ್ಬ ಅತಿಥಿ ಶಿಕ್ಷಕನಿಗೆ 400 ರಿಂದ 500 ರೂಪಾಯಿ ಖರ್ಚು ಇದೆ. ಅವ್ನಿಗೆ ಹೋಗಿ ಬರೋ ಪೆಟ್ರೋಲ್ ಖರ್ಚು, ಅವನಿಗೆ ಊಟದ ಖರ್ಚು, ಬಸ್ಸಿನ ಸೌಕರ್ಯಗಳಿಲ್ಲ, ಹಳ್ಳಿಗಳಲ್ಲಿ ಹೋಗ್ಲಕ್ಕ ಹಳ್ಳಿಗಳಲ್ಲಿ ಹೋಗಿ ಅವ್ನು ಡ್ಯೂಟಿ ಮಾಡಬೇಕು. ಒಬ್ಬ ಅತಿಥಿ ಶಿಕ್ಷಕನಿಗೆ ಅಷ್ಟು ಕೊಟ್ರೆ ಅವ್ನು ಉಪಜೀವನ ಮಾಡಕ್ಕಾಗ್ತದ? ಅವ್ನು ಹೆಂಡತಿ ಮಕ್ಕಳು ಹೆಂಗ್ ಬದುಕಿಸ್ಬೇಕು? ಅವ್ರ ತಂದೆ ತಾಯಿನ ಯಾವ ರೀತಿ ಬದುಕಿಸ್ಬೇಕು? ಅವ್ರಿಗೆ ಏನಾದ್ರು ಒಂದು 30,000 ರೂಪಾಯಿ ಸಂಬಳ ಕೊಡ್ಬೇಕಲ್ಲ ಸನ್ಮಾನ್ಯ ಅಧ್ಯಕ್ಷರ ಅವರಿಗೆ, ಅತಿಥಿ ಶಿಕ್ಷಕರಿಗೆ. ಅತಿಥಿ ಶಿಕ್ಷಕರಂತ ನೇಮಕ ಮಾಡಿದ ಮೇಲೆ ಸರ್ಕಾರ ಅವರಿಗೆ ಏನಾದ್ರು ಒಂದು ಅವರಿಗೆ ಕೈ ತುಂಬ ಸಂಬಳ, ಅವ್ರು ಉಪಜೀವನ ಮಾಡಲು ಸಂಬಳ ಕೊಡದೆ ಹೋದ್ರೆ ಅದು ಯಾವ ರೀತಿ ಅವ್ರು ಉಪಜೀವನ ಮಾಡ್ಬೇಕು ಹೇಳಿ? ಇವತ್ತು ಆಶಾ ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕದಲ್ಲಿ, ಆಶಾ ಕಾರ್ಯಕರ್ತರು, ನರ್ಸ್ಗಳು, ಡಾಕ್ಟರ್ಗಳು ಇವತ್ತು ಪರಿಸ್ಥಿತಿ ಕರೋನಾ ಸಂದರ್ಭದಲ್ಲಿ ಅವರು ಪ್ರಾಣವನ್ನೇ ಒತ್ತಿಟ್ಟು ಅವರು ಡ್ಯೂಟಿ ಮಾಡಿರ್ತಕ್ಕಂಥದ್ದು, ಅವರು ಪ್ರಾಣ ಒತ್ತಿಟ್ಟು ಡ್ಯೂಟಿ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಇವತ್ತು ಸವಲತ್ತೇ ಇಲ್ಲ ಸರ್ಕಾರದಿಂದ. ಅವ್ರು ಇವತ್ತು ಆಶಾ ಕಾರ್ಯಕರ್ತರ ಪರಿಸ್ಥಿತಿ ಏನಾಗಿದೆ ನೋಡ್ರಿ, ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದಾರ. ಸ್ವಾಮಿ ನಮಗೆ ತಿಂಗಳ ಬದುಕಕ್ಕೆ ಏನಾದ್ರು ಒಂದು ಸಂಬಳ ಕೊಡ್ರಿ ಅಂತಾರ, ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರ ಅವ್ರ ಬಗ್ಗೆ ಕೇರೆ ಮಾಡಿಲ್ಲ. ಇವತ್ತಿನ ಪರಿಸ್ಥಿತಿ ಯುವಕರಿಗೆ ಉದ್ಯೋಗ ಇಲ್ಲ, ಮಹಿಳೆಯರಿಗೂ ಉದ್ಯೋಗ ಇಲ್ಲ, ಬೇರೆ ಕಡೆ ಗೂಳೆ ಹೋಗ್ತಕ್ಕಂಥದ್ದು, ಎಕ್ಸಿಟ್ ಅಲ್ಲಿ 10 ಜನ 15 ಜನ ಮಣ್ಣು ಹೋಗ್ತಕ್ಕಂಥದ್ದು, 8 ದಿನಕ್ಕೊಮ್ಮೆ ನೀರು ಬಿಡ್ತಕ್ಕಂಥದ್ದು. ಇದು ಯಾವ ನ್ಯಾಯಸ್ವಾಮಿ ಕಲ್ಯಾಣ ಕರ್ನಾಟಕದ ಏನ್ ಜನ ಪಾಪ ಮಾಡಿದೀವಿ ನಾವು? 1,30,00,000 ಜನರು ಬದುಕಂತ ಜೀವನ 7 ಜಿಲ್ಲೆಗಳಲ್ಲಿ ಸರ್ಕಾರ ಸವಲತ್ತು ಸರ್ಕಾರ ಹೇಳ್ತಾ ಇದೆ. 5,000 ಕೋಟಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅನುದಾನ ಕೊಡ್ತೀವಿ ಅಂತಾರ. 5,000 ಕೋಟಿಯಲ್ಲಿ ಶಾಸಕರಿಗೆ ಎಷ್ಟು ಕೊಟ್ಟಿರಿ ಸ್ವಾಮಿ? 5,000 ಕೋಟಿಯಲ್ಲಿ ಇವತ್ತು ಎಷ್ಟು ಅಭಿವೃದ್ಧಿ ಮಾಡ್ತಾ ಇದೀವಿ ನೋಡ್ರಿ. ಅದರಲ್ಲಿ ಅನೇಕ ನಿಯಮಗಳು ಹಾಕ್ಬಿಟ್ಟಿದಾರ. ಯಾವುದೇ ಸಂಸ್ಕೃತಿ ಭವನ ಕಟ್ಟಂಗಿಲ್ಲ, ಸಮುದಾಯ ಭವನಗಳು ಕಟ್ಟಂಗಿಲ್ಲ, ಯಾವುದೇ ಇನ್ನೊಂದು ಕೆಲಸಗಳು ಯೂಸ್ ಮಾಡಂಗಿಲ್ಲ. ಅದಕ್ಕೆ ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಸೀಸ ರಸ್ತೆ ಮಾಡಬೇಕು, ಕುಡಿಯಕ್ ನೀರು ಮಾಡ್ಕೋಬೇಕು, ಏನು ಮತ್ತೆ ಬೇರೆ ಕೆಲಸ ಯಾವ ಯೂಸ್ ಮಾಡಬಾರ್ದು ಅಂತಂದ್ರೆ ಶಾಲೆಗಳಲ್ಲಿ ಬರೀ ಓನ್ಲಿ ಪರ್ಚೇಸ್ ಮಾಡ್ಬೇಕಂತಂದ್ರೆ ಹೊಸ ಶಾಲೆಗಳು ಕಟ್ಟಿದೆ. ಅವಾಗ ನಾವು ಇವತ್ತು ಸುಮಾರು 40 ವರ್ಷ 50 ವರ್ಷ ಶಾಲೆಗಳಾದಾವ. ಮಳೆ ಬಂದ್ರೆ ಸೋರ್ತದ, ಮಕ್ಕಳು ಕೂಡಕ್ಕಾಗ್ತಾ ಇಲ್ಲ ಶಾಲೆಯಲ್ಲಿ. ಆ ಶಾಲೆ ಸೋರಂತ ಮಕ್ಕಳು ಶಾಲೆಯಲ್ಲಿ ಕುಂತ್ರೆ ಪಾಠ ಹೇಳಕ್ಕಾಗ್ತದ? ಇವತ್ತೇನಾದ್ರು ಬೆಂಗಳೂರು, ಮೈಸೂರು, ತುಮಕೂರು ಕಡೆ ಅದ್ರಿ ಅದಾವ ನೋಡ್ರಿ ಶಾಲೆಗಳು. ಅಲ್ಲಿ ಒಳ್ಳೆ ಒಳ್ಳೆ ಶಾಲೆಗಳದಾವ. ಕಲ್ಯಾಣ ಕರ್ನಾಟಕದಲ್ಲಿ ಕಷ್ಟದಲ್ಲಿ ಮಕ್ಕಳು ಓದ್ತಾ ಇದಾರ. ಅವ್ರಿಗೆ ಒಂದು ಒಳ್ಳೆ ಶಿಕ್ಷಕರು ಕೊಟ್ಟಿಲ್ಲ. ಇವತ್ತಿಗೂ ಶಿಕ್ಷಕರ ಕೊರತೆ ಇದೆ. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಅತಿಥಿ ಶಿಕ್ಷಕರನ್ನು ಕೊಟ್ಟಿರಿ, ಅವರಿಗೆ ಕೈ ತುಂಬ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ರಿ. ಇಲ್ಲಾಂದ್ರೆ ಅವ್ರು ಪರ್ಮಿಟ್ ಮಾಡ್ಕೊಳ್ರಿ. ಅವ್ರ ಅತಿಥಿ ಶಿಕ್ಷಕರು ಪರ್ಮಿಟ್ ಮಾಡ್ಕೊಂಡ್ಬಿಡ್ರಿ, ಅವ್ರಿಗೆ ಸಂಬಳ ಬರ್ತದೆ. ಸರ್ಕಾರದಿಂದ ಏನ್ ಮಾಡ್ಬೇಕು, ಸಂಬಳ ಬರ್ತಿದೆ, ಸರಿಯಾಗಿ ಮಕ್ಕಳಿಗೆ ಪಾಠ ಅಂತ ವ್ಯವಸ್ಥೆ ಆಗ್ತಿದೆ. ಇನ್ನೊಂದು ಇದರಲ್ಲಿ ವಿಶೇಷ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಇರ್ತಕ್ಕಂಥ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಬಿಸಿ ಊಟಕ್ಕಂತೇಳಿ ಅಲ್ಲಿ ಊಟ ಕೊಡ್ತಾ ಇದೆ. ಇನ್ನೊಂದು ಅದರಲ್ಲಿ ಒಂದು ಸಂಸ್ಥೆ ಚಕ್ಕಿ ಎಗ್ಗು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಯಾರ. ಅದನ್ನ ಏನ್ ಮಾಡ್ಯಾರ ಹೇಳ್ರಿ ಅಧ್ಯಕ್ಷರೇ? ಇವತ್ತ ಓದಿಸ್ತಾ ಪಾಠ ಹೇಳ್ತಕ್ಕಂಥ ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಅವ್ರು ಹೋಗಿ ಅಂಗಡಿ ಹೋಗಿ ಖರೀದಿ ಮಾಡ್ಕೊಂಡ್ ಬರ್ಬೇಕು, ಮಕ್ಕಳಿಗೆ ಮಧ್ಯಾಹ್ನ ಊಟ ಹಾಕ್ಬೇಕು, ಮತ್ತೆ ಪಾಠ ಹೇಗೆ ಮಾಡ್ಬೇಕು ಅವರು?